ಕನ್ನಡದ ಆಸ್ತಿ ಇವರು, ನಿರೂಪಣೆಯೇ ಉಸಿರು, ಮಾತಾಡಿದರೆ ಸ್ಪಷ್ಟ ಶುದ್ಧ, ಕೇಳುಗರಿಗೆ ಕನ್ನಡದ ಹಬ್ಬ. ಇಂಥ ಅತ್ಯದ್ಭುತ ನಿರೂಪಕಿ ಅಪರ್ಣಾ ತಮ್ಮ ಮಾತನ್ನ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ. ಬಾರದ ಲೋಕಕ್ಕೆ ಕನ್ನಡದ ಧ್ವನಿ ಪಯಣವನ್ನ ಬೆಳೆಸಿದೆ. ಮನೆ ಮನೆಯ ಗೃಹಶ್ರೀ, ಗೃಹಸ್ತ್ರೀ ಮತ್ತು ಮನೆ ಮನೆಯ ತಪಸ್ವಿ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಅಪರ್ಣಾ ಕನ್ನಡದ ಕಂಠ, ಸ್ಪಷ್ಟ ಮಾತು, ಶುದ್ಧ ಭಾಷೆ, ಅಕ್ಷರಗಳಿಗೆ ಜೀವ ತುಂಬಿದ ನಿರೂಪಕಿ, ಕನ್ನಡ ಭಾಷೆಯನ್ನು ಮತ್ತಷ್ಟು ಹಿತವಾಗಿಸಿದ ನಟಿ. ಇವರು ಮಾತನಾಡಿದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರುತ್ತಿತ್ತು. ಕನ್ನಡಿಗರ ಕಿವಿಯನ್ನು ಇಂಪಾಗಿಸುತ್ತಿತ್ತು. ಕನ್ನಡಿಗರ ಮನಗಳಿಗೆ ಅಷ್ಟೇ ಯಾಕೆ, ಕನ್ನಡದ ವರ್ಣಾಕ್ಷರಗಳಿಗೆ ಅಪರ್ಣಾ ಮಾತೆಂದರೆ ಅಚ್ಚುಮೆಚ್ಚು. ಇಂಥ ಅದ್ಭುತ ನಿರೂಪಕಿ ಅಪರ್ಣಾರ ಮಾತು ನಿಂತುಬಿಟ್ಟಿದೆ. ಭಾರದೂರಿನತ್ತ ಅಪರ್ಣಾ ಪಯಣ ಬೆಳೆಸಿದ್ದಾರೆ. ನಿರೂಪಣೆಯನ್ನೇ ಜೀವಾಳವಾಗಿಸಿಕೊಂಡಿದ್ದ ಅಪರ್ಣಾ ಇನ್ನಿಲ್ಲ ಅನ್ನೋದು ಕನ್ನಡ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. 4ನೇ ಹಂತದ ಕ್ಯಾನ್ಸರ್ನಿಂದ ನಿನ್ನೆ ಸಂಜೆ ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಅಪರ್ಣಾ ಅವರ ನಿರೂಪಣೆ ಇದ್ದರೆ ಕನ್ನಡಿಗರಿಗೆ ಹಬ್ಬವಿದ್ದಂತೆ. ಇವರ ಕನ್ನಡದ ಪ್ರೀತಿ ಬರೀ ಇವರ ನಿರೂಪಣೆಗೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಸಿನಿಮಾ, ಧಾರಾವಾಹಿಗಳಲ್ಲೂ ನಟಿಸಿದ್ರು. ನಮ್ಮ ಮೆಟ್ರೋಗೂ ಧ್ವನಿ ನೀಡಿದ್ರು. ಕನ್ನಡಿಗರನ್ನ ನಗೆಗಡಲಲ್ಲೂ ತೇಲಿಸಿದ್ದರು. ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಅಪರ್ಣಾ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕ್ಯಾನ್ಸರ್ ಅಪರ್ಣಾರ ಉಸಿರು ನಿಲ್ಲಿಸಿದೆ. ಆದರೆ ಕನ್ನಡ ಇರುವರೆಗೂ, ಕನ್ನಡದ ನಿರೂಪಣೆ ಇರುವರೆಗೂ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಎಂದೆಂದಿಗೂ ಕನ್ನಡದ ಉಸಿರು, ಕನ್ನಡದ ಕಂಠ, ಅಪರ್ಣಾ ಧ್ವನಿ ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಖ್ಯಾತ ನಿರೂಪಕಿ ಅಪರ್ಣಾ ಅವರ ನಿವಾಸದಿಂದ ನೇರ ದೃಶ್ಯಾವಳಿಗಳು. ಅಪರ್ಣಾ ಅವರ ಮನೆಯ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಇರಿಸಲಾಗಿದೆ. ಇವತ್ತು ಬೆಳಿಗ್ಗೆ 11:30 ಅವರ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತದನಂತರ ಬನಶಂಕರಿಯ ಚಿತಾಗಾರದಲ್ಲಿ ಅಂತಿಮ ಪ್ರಕ್ರಿಯೆಗಳು ನೆರವೇರುತ್ತೆ ಅನ್ನುವಂತಹ ಮಾತನ್ನು ಈಗ ಕುಟುಂಬಸ್ಥರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಅಪರ್ಣಾ ಅವರ ಅಗಲಿಕೆಗೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಾಗೆಯೇ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಸೇರಿದಂತೆ ಹಲವರು ಅಪರ್ಣಾ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅಪರ್ಣಾ ಅವರು 1984ರಂದು, ಅಂದರೆ 1984 ಇಸ್ವಿಯಲ್ಲಿ ಮಸಣದ ಹೂ ಅನ್ನುವಂತಹ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ತದನಂತರ ಚಂದನ ವಾಹಿನಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ. ಇದಾದ ಮೇಲೆ ರೇಡಿಯೋದಲ್ಲಿಯೂ ಕೂಡ ಅವರು ಕಾರ್ಯಕ್ರಮ ನೀಡ್ತಾರೆ. ಹಲವು ಸರ್ಕಾರಿ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳು, ಹೀಗೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ನಿರೂಪಣೆ ಅಂತಂದರೆ ಅದು ಒಂದು ರೀತಿ ಕಾರ್ಯಕ್ರಮಕ್ಕೇನೆ ಶೋಭೆ ತರುವಂತಿತ್ತು. ಆ ರೀತಿ ಅವರು ಮನೆ ಮಾತಾಗಿದ್ದಂಥವರು ನಿರೂಪಕಿ ಅಪರ್ಣಾ. ಸದ್ಯಕ್ಕೆ ಈಗಾಗಲೇ ಕುಟುಂಬಸ್ಥರಲ್ಲಿ ನೀರವ ಮೌನ ಮನೆ ಮಾಡಿದೆ. ಕಳೆದ 2 ವರ್ಷದಿಂದ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇತ್ತು. ಮೊದಲು ತೋರಿಸಿದಂತಹ ಡಾಕ್ಟರ್ 6 ತಿಂಗಳು ಬದುಕಿದರೆ ಹೆಚ್ಚು ಅಂತ ಹೇಳಿದ್ರಂತೆ. ನಿನ್ನೆ ಅವರ ಪತಿ ನಾಗರಾಜ್ ಹೇಳ್ತಾ ಇದ್ದರು. ಆದರೂ ಕೂಡ ಅವರು ಗಟ್ಟಿಗಿತ್ತಿ ಧೀರೆ. ಈ ಒಂದು
ಹೋರಾಟದಲ್ಲಿ ಇಬ್ಬರು ಒಟ್ಟಿಗೆ ಸುತ್ತಿದ್ದೀವಿ ಅನ್ನುವಂಥ ಮಾತನ್ನು ಅವರ ಪತಿ ಹೇಳ್ತಾ ಇದ್ರು. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಪರ್ಣಾ ಬಳಲುತ್ತಿದ್ದರು. ಕಳೆದ 2 ವರ್ಷಗಳಿಂದ ಕ್ಯಾನ್ಸರ್ ವಿರುದ್ಧ ಅವರು ಹೋರಾಟವನ್ನು ನಡೆಸ್ತಾ ಇದ್ರು. 4ನೇ ಸ್ಟೇಜ್ ಅಂದರೆ 4ನೇ ಹಂತದಲ್ಲಿ ಕ್ಯಾನ್ಸರ್ ಇತ್ತು. ಈ ಸಂದರ್ಭದಲ್ಲಿ ಚಿಕಿತ್ಸೆಯನ್ನಂತೂ ಆರಂಭಿಸಿದರು ಡಾಕ್ಟರ್. ಆದರೆ ಒಂದು ಮಾತನ್ನು ಅವ್ರು ಹೇಳಿದ್ರಂತೆ, 6 ತಿಂಗಳು ಬದುಕಿದರೆ ಹೆಚ್ಚು ಅಂತ ಹೇಳಿ. 2 ವರ್ಷ ಅವರು ಆ ಕ್ಯಾನ್ಸರ್ನ ವಿರುದ್ಧ ಹೋರಾಟ ಮಾಡಿದರು. ನಂತರ ಅವರ ಪತಿ ನಾಗರಾಜ್ ವಸ್ತಾರ್ ಅವರು ಹೇಳ್ತಾ ಇದ್ದಂಗೆ ಈ ಒಂದು ಹೋರಾಟದಲ್ಲಿ ಇಬ್ಬರೂ ಒಟ್ಟಿಗೆ ಸೋತಿದ್ದೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅತ್ಯಂತ ಖಾಸಗಿಯಾಗಿ ನಾವು ಜೀವನ ಮಾಡಿದ್ವಿ, ಅಷ್ಟೇ ಖಾಸಗಿಯಾಗಿ ಅಪಹರಣೆಯನ್ನು ಬೀಳ್ಕೊಡುತ್ತೇವೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಸೊ ಬೆಳಗ್ಗೆ 7:30ಕ್ಕೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ 11:30ರವರೆಗೆ ಈಗಾಗಲೇ ಅವರ ಕುಟುಂಬಸ್ಥರು, ಗಣ್ಯರು, ಸಂಬಂಧಿಕರು ಬರ್ತಾರೆ, ಮನೆಯಲ್ಲಿ ಅಂತಿಮ ದರ್ಶನವನ್ನು ಮಾಡಿಕೊಡ್ತಾರೆ. 11:30ರ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತದನಂತರ ಬನಶಂಕರಿಯ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 57 ವರ್ಷ ವಯಸ್ಸಾಗಿತ್ತು ಖ್ಯಾತ ನಿರೂಪಕಿ ಮತ್ತು ನಟಿ ಅಪರ್ಣಾ ಅವರಿಗೆ. ಇತ್ತೀಚೆಗೆ ಹಲವು ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಅಪರ್ಣಾ ಅವರು ತಮ್ಮದೇ ಛಾಪನ್ನು ಮೂಡಿಸಿದ್ದಂಥವರು. ಮಜಾ ಟಾಕೀಸ್ನಂತಹ ಕಾರ್ಯಕ್ರಮ ಆಗಿರ್ಬೋದು, ಇತ್ಯಾದಿ ಕಾರ್ಯಕ್ರಮಗಳಾಗಿರ್ಬೋದು. ಅಪರ್ಣಾ ಯಾವ ರೀತಿ ಅವ್ರ ಹೊಸತನಕ್ಕೆ ಒಗ್ಗಿಕೊಂಡಿದ್ರು ಅಂತಂದರೆ ಆ ರೀತಿಯ ಹಲವು ರಿಯಾಲಿಟಿ ಶೋಗಳೇ ಅದಕ್ಕೆ ಸಾಕ್ಷಿಯಾಗುತ್ತೆ. ಇನ್ನು ಭಾಳ ವಿಶೇಷವಾಗಿ ಅವರ ನಿರೂಪಣಾ ಶೈಲಿಯೇ ಇವತ್ತಿಗೂ ಕೂಡ ರಾಜ್ಯದ ಮನೆಗಳಲ್ಲಿ ಯಾವ ರೀತಿ ಮನೆ ಮಾತಾಗಿದೆ ಅಂತಂದರೆ, ಒಂದು ಕಾರ್ಯಕ್ರಮದಲ್ಲಿ ನಿಂತು ನಮಸ್ಕಾರ ಅಂತ ಹೇಳಿಬಿಟ್ರೆ ಅಪರ್ಣಾ ಅವರೇ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಅವರು ಮನೆ ಮಾತಾಗಿದ್ದರು. ಈಗಾಗಲೇ ನಾವು ಮಾಹಿತಿಯನ್ನು ನೀಡ್ತಾ ಇದ್ದಂತೆ ನಮ್ಮ ಮೆಟ್ರೋದಲ್ಲಿಯೂ ಕೂಡ ಇವರ ಧ್ವನಿ ಬರುತ್ತೆ. ಪ್ರಯಾಣಿಕರಿಗೆ ಸಲಹೆಗಳನ್ನು ನೀಡುವಂತಹ ಒಂದು ಧ್ವನಿ ಮುದ್ರಿಕೆ ಅದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಹಲವು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಪಾರ್ಥಿವ ಶರೀರ ಮನೆ ಬಂದು ತಲುಪಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಕೂಡ. ಮತ್ತೊಂದು ಕಡೆ 11:30ರ ನಂತರ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಮಾಡ್ಕೋಬಹುದು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 11:30ರವರೆಗೆ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಸಂಬಂಧಿಕರು, ಗಣ್ಯರು 11:30ರವರೆಗೆ ಬಂದು ಅಂತಿಮ ದರ್ಶನವನ್ನು ಮಾಡಿಕೊಳ್ತಾರೆ. ತದನಂತರ ಅಂದರೆ 11 ಗಂಟೆ ಅಥವಾ 11:30ರ ಬಳಿಕ ಸಾರ್ವಜನಿಕರು ಬಂದು ದರ್ಶನ ಮಾಡ್ಕೋಬೋದು. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಅವರ ಮನೆಯಲ್ಲಿಯೇ ಮಾಡಲಾಗಿದೆ. ಬನಶಂಕರಿ 2ನೇ ಹಂತದಲ್ಲಿ ಅಪರ್ಣಾ ಅವರ ಮನೆ, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ರಾತ್ರಿಯಷ್ಟೇ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ 9:30ರಿಂದ 9:45ರ ಸಮಯದಲ್ಲಿ ಅವರು ವಿಧಿವಶರಾಗಿದ್ದರು. ಇವತ್ತು ಬನಶಂಕರಿಯಲ್ಲಿ ಇರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳಲ್ಲಿ ಅಪರ್ಣಾ ಅವರ ಪತಿ ನಾಗರಾಜ್ ಈಗ ಅಲ್ಲಿ ಆಗಮಿಸಿರುವಂಥದ್ದು. ಮೂಕವಿಸ್ಮಿತರಾಗಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ, ದುಃಖಿತರಾಗಿದ್ದಾರೆ. ನಿನ್ನೆಯೂ ಅವರು ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಬಹಳ ಭಾವುಕರಾಗ್ತಾ ಇದ್ದರು. ಯಾವ ರೀತಿ ಕ್ಯಾನ್ಸರ್ ಅವರನ್ನು ಬಿಟ್ಟು ಬಿಡದೆ ಕಾಡ್ತು. ಆದರೂ ದಿಟ್ಟೆ ಹೋರಾಟಗಾರ್ತಿಯಾಗಿದ್ದಂಥ ಅಪರ್ಣಾ ಅದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದರು 2 ವರ್ಷಗಳ ಅವಧಿಯಲ್ಲಿ. ಕೊನೆಗೆ ಏನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದರು, ದುಃಖಿತರಾಗಿದ್ದರು. ಈಗ ತಾವು ಗಮನಿಸ್ತಾ ಇದ್ದಂತಹ ದೃಶ್ಯ, ನಾಗರಾಜ್ ತಮ್ಮ ಪತ್ನಿಯ ಅಂತಿಮ ದರ್ಶನವನ್ನು ಮಾಡಿಕೊಳ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅವರ ಸಂಬಂಧಿಕರು ಕೂಡ ಅಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. 11:30ರವರೆಗೆ ಗಣ್ಯರು ಅಂತಿಮ ದರ್ಶನವನ್ನು ಮಾಡಿಕೊಳ್ತಾರೆ. 11:30ರ ನಂತರ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಮಾಡಿಕೊಳ್ಬಹುದು. ತದನಂತರ ಅಂದರೆ
ಮಧ್ಯಾಹ್ನದಷ್ಟೊತ್ತಿಗೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಅಪರ್ಣಾ ಅವರ ನಿವಾಸದ ಮುಂಭಾಗದಲ್ಲಿ ಗಣ್ಯರಿಗಾಗಿ ಮತ್ತು ಕುಟುಂಬಸ್ಥರಿಗಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರೋದು. ಈಗಾಗಲೇ ಅವರ ಸಂಬಂಧಿಕರು, ಕುಟುಂಬಸ್ಥರು ಆಗಮಿಸಿದ್ದಾರೆ, ಅಂತಿಮ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ 11:30 ನಂತರ ಸಾರ್ವಜನಿಕರು ಕೂಡ ಬಂದು ದರ್ಶನವನ್ನು ಮಾಡ್ಕೋಬಹುದಾಗಿದೆ. ನಟನೆ, ನಿರೂಪಣೆಯ ಮೂಲಕ ಪ್ರಖ್ಯಾತತೆಯನ್ನು ಗಳಿಸಿದಂಥವರು ಅಪರ್ಣಾ ಅವರು ಎಷ್ಟು ಪ್ರಖ್ಯಾತತೆಯನ್ನು ನಟನೆಯಲ್ಲಿ ಪಡೆದುಕೊಂಡಿದ್ರು, ಅದಕ್ಕಿಂತ ಹೆಚ್ಚಾಗಿ ನಿರೂಪಣೆಯಲ್ಲಿ. ಅಸಲಿಗೆ 1984ರಲ್ಲಿ ಮಸಣದ ಹೂವು ಅನ್ನುವಂತಹ ಚಿತ್ರದ ಮೂಲಕ ಇವರು ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ಅದಾದ ನಂತರ 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಕಾರ್ಯಕ್ರಮಗಳ ನಿರೂಪಣೆ, ಅದಾದ ನಂತರ ರೇಡಿಯೋ ಮತ್ತು ಅನೇಕ ಖಾಸಗಿ ವಾಹಿನಿಗಳ ಕಾರ್ಯಕ್ರಮಗಳ ನಿರೂಪಣೆಯನ್ನು ನಡೆಸ್ಕೊಟ್ಟಿದ್ರು. ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಅಲ್ಲಿ ನಟನೆ, ಸಂಗೀತ, ನೃತ್ಯ ಸೇರಿದಂತೆ ವಿವಿಧ ಪ್ರಶಸ್ತಿ ಪ್ರದಾನ, ಸರ್ಕಾರಿ ಕಾರ್ಯಕ್ರಮಗಳು, ಆ ಎಲ್ಲ ಕಾರ್ಯಕ್ರಮಗಳಿಗೆ ನಿರೂಪಣೆ ಸೇರಿದಂತೆ ಅಪರ್ಣಾ ಅವರ ಸೌಮ್ಯವಾದಂತಹ ಧ್ವನಿ ಆಕರ್ಷಿತವಾಗಿತ್ತು. ಇವನ್ ಬೆಂಗಳೂರು ಮೆಟ್ರೋ ರೈಲಿನಲ್ಲಿ ಘೋಷಣೆಗಳಿಗೆ ಹಾಗೂ ಹಲವಾರು ಬಸ್ ನಿಲ್ದಾಣಗಳಲ್ಲಿನ ಘೋಷಣೆಗಳಿಗೆ ಅಪರ್ಣಾ ಅವರು ಧ್ವನಿಯನ್ನು ನೀಡಿದ್ದಾರೆ. ಕನ್ನಡದ ಕೆಲವು ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ರು ಅಪರ್ಣಾ ಅವರು. ಕಿರುತೆರೆಗಳಲ್ಲಿ ಅನೇಕ ಧಾರಾವಾಹಿಗಳಲ್ಲಿ ನಟನೆ ಅವರದ್ದಾಗಿತ್ತು. ವಿಶೇಷವಾಗಿ ಮೂಡಲಮನೆ, ಹಾಗೆಯೇ ಮುಕ್ತ, ಈ ಧಾರಾವಾಹಿಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದರು. ಇನ್ನು ಒಂದು ರೆಕಾರ್ಡ್ ಏನಂತಂದರೆ 1998ರಲ್ಲಿ ದೀಪಾವಳಿ ಕಾರ್ಯಕ್ರಮವೊಂದನ್ನು ಇವರು ಬರೋಬ್ಬರಿ 8 ಗಂಟೆಗಳ ಕಾಲ, ಅಂದರೆ 8 ತಾಸು ನಿರೂಪಣೆಯನ್ನು ಮಾಡಿ ವಿಶಿಷ್ಟ ದಾಖಲೆಯನ್ನು ಅಪರ್ಣಾ ಅವರು ನಿರ್ಮಿಸಿದರು. ಕಂಟಿನ್ಯೂಸ್ ಆಗಿ 8 ಅವರ್ ಇವರು ನಿರೂಪಣೆಯನ್ನು ಮಾಡಿದರು ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ. ಅಂಥ ಒಂದು ವಿಶಿಷ್ಟವಾದಂಥ ದಾಖಲೆ ಇವರ ಹೆಸರಲ್ಲಿದೆ. ಇನ್ನು ಅಂಕಣಕಾರ್ತಿ ಕೂಡ ಆಗಿದ್ದು. ಹಲವು ದಿನಪತ್ರಿಕೆಗಳಿಗೆ ಇವರು ವಿಶೇಷವಾಗಿ ಅಂಕಣಗಳನ್ನು ಬರೀತಾ ಇದ್ರು ಅಪರ್ಣಾ ಅವರು. ಅಪರ್ಣಾ ಅವರ ತಂದೆ KS ನಾರಾಯಣ ಸ್ವಾಮಿ ಅವರು ಕೂಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥವರು. ಇನ್ನು ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರೆ ವೃತ್ತಿಯಲ್ಲಿ ಇಂಜಿನಿಯರ್. ಇದರ ಜೊತೆಗೆ ಕವನ, ಕತೆ, ಕಾದಂಬರಿ ರಚನೆಯ ಮೂಲಕ ಸಾಹಿತ್ಯ ಕೃಷಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರ ಅಕಾಲಿಕ ಸಾವಿಗೆ ಸಾಂಸ್ಕೃತಿಕ ಲೋಕ, ಕನ್ನಡ ಚಿತ್ರರಂಗ, ಕಿರುತೆರೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದೆ. ಸಡನ್ಲಿ ಶಾಕಿಂಗ್ ನ್ಯೂಸ್ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು CM ಸಿದ್ದರಾಮಯ್ಯ ಸೇರಿ ಗಣ್ಯರು ಕೂಡ ಸಂತಾಪವನ್ನು